ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಪ್ರತಿಯೊಬ್ಬ ಭಾರತೀಯನು ಸಂಭ್ರಮಿಸಬೇಕಾದ ದಿನ ಇದು. ನಮ್ಮ ಈ ಸ್ವತಂತ್ರ ಜೀವನಕ್ಕಾಗಿ ತಮ್ಮ ಜೀವನವನ್ನೇ ತ್ಯಾಗ ಬಲಿದಾನಗೈದ ನಿಸ್ವಾರ್ಥಿ ದೇಶ ಪ್ರೇಮಿಗಳನ್ನ ನೆನೆಯಬೇಕಾದ ದಿನ. ದಯವಿಟ್ಟು ಇಲ್ಲಿಯೂ ರಾಜಕೀಯ ಬೇಡ. ಗಾಂಧಿ ನಮ್ಮ ದೇಶಕ್ಕೆ ಏನ್ ತಾನೇ ಮಾಡಿದ್ರು, ಕ್ರಾಂತಿಕಾರಿಗಳು ನಮ್ಮ ದೇಶಕ್ಕೆ ಇನ್ನಷ್ಟು ಬೇಗ ಸ್ವತಂತ್ರ ತಂದುಕೊಡ್ತಿದ್ರು, ಗೋಡ್ಸೆ ನಿಜವಾದ ದೇಶ ಪ್ರೇಮಿ. ಇವೆಲ್ಲ ಏನಿದೆಯಲ್ಲ, ರಾಜಕೀಯದಲ್ಲಿರುವವರು ನಮ್ಮನ್ನ ಬೇಡದ ಚರ್ಚೆಯಲ್ಲಿ ಸಿಕ್ಕಿಸಿ ತಾವು ರಾಜಕೀಯದಲ್ಲಿ ಪ್ರಶ್ನಾತೀತರಾಗಿ ಇರೋದಕ್ಕೆ ಮಾಡಿಕೊಂಡ ಕುಚೇಷ್ಟೆಗಳು ಅಷ್ಟೇ. ಸ್ವಾತಂತ್ರ್ಯದ ಹೋರಾಟದ ದಿನಗಳು ಹೇಗಿದ್ದಿರಬಹುದು ಅಂತ ಫೀಲ್ ಮಾಡ್ಕೊಳ್ಳೋದು ಬಹಳ ಕಷ್ಟ. ನಿಜವಾಗ್ಲೂ ಅದೇನಂತ ನಿಮ್ಗೆ ಅರ್ಥವಾಗ್ಬೇಕು ಅಂದ್ರೆ, ನಿಮ್ಮದೇ ವಾರ್ಡಿನ, ನಿಮ್ಮದೇ ಕೇರಿಯ, ನಿಮ್ಮದೇ ಬೀದಿಯ ಯಾವುದೋ ಒಂದು ಸಮಸ್ಯೆಯನ್ನ, ಅದು ರಸ್ತೆ ಆಗಿರ್ಬೋದು, ನೀರು ಚರಂಡಿ ಆಗಿರ್ಬೋದು, ನೀವಾಗ ಹೋಗಿ ನಿಮ್ಮ ಪಂಚಾಯತಿ ಅಥವಾ ಪುರಸಭೆನಲ್ಲಿ ಸರಿ ಮಾಡಿಸೋದಕ್ಕೆ ಪ್ರಯತ್ನ ಪಡಿ. ಯಾರ ಮುಲಾಜು ಹಂಗು ಇಲ್ಲದೆ, ಯಾವುದೇ ಪುಡಿ ರಾಜಕಾರಣಿಗೂ ಸಲಾಂ ಹೊಡೆಯದೆ, ಬಕೆಟ್ ಹಿಡಿಯದೆ. ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮದೇ ತೆರಿಗೆಯಲ್ಲಿ ಕೆಲಸ ಮಾಡೋ ನಿಮ್ಮವರೇ ನಿಮ್ಮ ಮಾತುಗಳನ್ನು ಕೇಳೋದಿಲ್ಲ. ಅಂತದ್ರಲ್ಲಿ ಬ್ರಿಟಿಷರು ಪರದೇಶದವರು, ಅವರು ನಮ್ಮ ಸಮಸ್ಯೆಗಳನ್ನ ಕೇಳ್ತಿದ್ರ. ಆಗ ನಮ್ಮ ಪೂರ್ವಜರ ಬದುಕುಗಳು ಹೇಗಿದ್ದಿರಬಹುದು. ಅಂತದ್ರಲ್ಲಿ ಯಾರೇ ಒಬ್ರು ಮನೆಯಿಂದ ಹೊರಬಂದು ಪ್ರಶ್ನೆ ಮಾಡಿದ್ದರು, ಬ್ರಿಟಿಷರ ವಿರುದ್ಧ ಘೋಷಣೆ ಕೂಗಿದ್ದರು, ಪ್ರತಿಯೊಬ್ಬರು ದೇಶ ಪ್ರೇಮಿಗಳೇ, ದೇಶ ಭಕ್ತರೇ. ಅಂತವ್ರ ಬಗ್ಗೆ ಮನೆ ಕೂತ್ಕೊಂಡು ಅಪ್ಪ ಮಾಡಿಟ್ಟಿರೋ ಭ್ರಷ್ಟಾಚಾರದ ದುಡ್ಡಲ್ಲಿ ಐಷಾರಾಮಿ ಸೋಫಾ ಮೇಲೆ ಕೂತ್ಕೊಂಡು ಟೀಕೆ ಟಿಪ್ಪಣಿ ಮಾಡೋದಕ್ಕೆ ನಮಗೆ ಯಾರಿಗೂ ಯೋಗ್ಯತೆ ಇರೋದಿಲ್ಲ. ಮನೆ ಹೊರಗಡೆ ಅನ್ಯಾಯ ನಡೀತಿದೆ, ಒಬ್ಬ ಹೆಣ್ಣು ಮಗಳ ಮಾನಹರಣ ನಡೀತಿದೆ ಅಂದಾಗ ಸಹಿತ ಪ್ರತಿಭಟಿಸೋದಕ್ಕೆ 4 ಜನರನ್ನ ಸೇರಿಸೋದಕ್ಕೆ ಒದ್ದಾಡ್ತೀವಿ. ಆ ದಿನಗಳಲ್ಲಿ ಯಾವುದೇ ಈಗಿನ ಹಾಗೆ ಸಂಪರ್ಕ ಸಾಧನಗಳು ಇರದಿದ್ದಾಗ ದೇಶವನ್ನೇ ಒಂದು ಮಾಡಿದ ಆ ಮಹನೀಯರನ್ನ ಟೀಕಿಸೋದಕ್ಕೆ ನಮ್ಮಲ್ಲಿ ಯಾರಿಗೂ ನೈತಿಕ ಹಕ್ಕು ಇರೋದಿಲ್ಲ. ಈಗಲೂ ಜನ ಸೇರ್ತಾರೆ, ಅವರವರ ಜಾತಿಗಾಗಿ, ಧರ್ಮಕ್ಕಾಗಿ, ದುಡ್ಡಿಗಾಗಿ ಅಷ್ಟೇ. ಆದರೆ ಆಗ ಜನ ಒಂದಾಗಿದ್ದು ದೇಶಕ್ಕಾಗಿ, ದೇಶ ಪ್ರೇಮಕ್ಕಾಗಿ. ಅವರಲ್ಲಿದ್ದ ದೇಶ ಪ್ರೇಮ ನಮ್ಮಲ್ಲಿ ಕಿಂಚಿತ್ತಾದ್ರೂ ಯಾಕೆ ಉಳ್ಕೊಂಡಿಲ್ಲ? ದೇಶ ಪ್ರೇಮ ಅಂದ್ರೆ ಬರೀ ದೇಶಕಾಯ ಸೈನಿಕರಿಗಷ್ಟೇ ಇರಬೇಕಾದ ಭಾವನೆನ, ನಮ್ಗೆ ಯಾರಿಗೂ ಅದು ಬೇಡವಾದ ವಸ್ತು ಆಗೋಯ್ತೆ. ಮತ್ತೆ ಭಾರತದ ವೀರ ಸೈನಿಕರೇ, ವೀರ ಯೋಧರೇ, ನಿಮಗೊಂದು ಸಲಾಮ. ದೇಶದೊಳಗೆ ಎಷ್ಟೇ ಅನ್ಯಾಯ ಅನಾಚಾರ ನಡೀತಿದ್ರು ಅದನ್ನ ಮನಸ್ಸಿಗೆ ತೆಗೆದುಕೊಳ್ಳದೆ, ದೇಶ ದೊಡ್ಡದು, ದೇಶವಾಸಿಗಳಿಗೆ ಯಾವಾಗ ಬೇಕಾದ್ರೂ ಬದಲಾಗಬಹುದು, ಒಳ್ಳೆ ಆಡಳಿತ ಬಂದ್ರೆ ದೇಶವಾಸಿಗಳು ದೇಶ ಪ್ರೇಮಿಗಳಾಗಬಹುದು ಅಂತ ಒಂದು ಮಿನಿಮಮ್ ಗ್ಯಾರಂಟಿ ಸಹಿತ ಇಲ್ಲದೆ ಇರೋ ಹೋಪ್ ಇಟ್ಕೊಂಡು ದೇಶವನ್ನ ಮತ್ತೆ ಪರಕೀಯರ ವಶವಾಗದಂತೆ ಕಾಯ್ತಾ ಬಂದಿದ್ದಾರೆ. ನಿಜವಾದ ದೇಶ ಪ್ರೇಮ ಬರೀ ಬಾರ್ಡರ್ಗಳಲ್ಲಿ ಮಾತ್ರ ಇರಬೇಕು. ಈ ದಿನ ಸ್ವಾತಂತ್ರ್ಯ ದಿನಾಚರಣೆಯನ್ನು ಕೊಂಡಾಡಿದ್ರೆ ಸಾಲು. ನಾವೆಲ್ಲರೂ ಸ್ವಾತಂತ್ರ್ಯ ಎಂಬ ಪದದ ನಿಜವಾದ ಅರ್ಥವನ್ನು ತಿಳ್ಕೊಂಡು ನಡ್ಕೋಬೇಕಾಗಿದೆ. ಸ್ವಾತಂತ್ರ್ಯ ಎಂದರೆ ಸ್ವೇಚ್ಛಾಚಾರದ ಬದುಕಲ್ಲ. ಸ್ವಾತಂತ್ರ್ಯಕ್ಕೂ ಸ್ವೇಚ್ಛಾಚಾರಕ್ಕೂ ಬಹಳ ವ್ಯತ್ಯಾಸ ಇದೆ. ಸ್ವಾತಂತ್ರ್ಯ ಅನ್ನೋದು ಬಾಧ್ಯತೆ. ನಮ್ಮೆಲ್ಲರ ಉತ್ತಮ ಹಾಗೂ ಸ್ವಾಭಿಮಾನದ ಬದುಕಿಗೆ, ನಮ್ಮೆಲ್ಲರ ನಿರಂಕುಶ ಯೋಚನೆ ಭಾವನೆಗಳಿಗೆ ಸ್ವಾತಂತ್ರ್ಯ ತುಂಬಾ ಮುಖ್ಯ. ಆದರೆ ಬಾಧ್ಯತೆ ಇಲ್ಲದ, ಅಂಕುಶವಿಲ್ಲದ ಸ್ವಾತಂತ್ರ್ಯ ಸ್ವೇಚ್ಛಾಚಾರ ಎನಿಸಿಕೊಳ್ಳುತ್ತೆ. ಇದು ನಮ್ಮ ಜನಸಾಮಾನ್ಯರಿಗಿಂತ ಹೆಚ್ಚಾಗಿ ನಮ್ಮನ್ನು ಆಳ್ತಾ ಇರೋ ರಾಜಕೀಯ ಪಕ್ಷಗಳು ತಿಳ್ಕೋಬೇಕಾಗಿದೆ. ಒಂದು ಪಕ್ಷ ಬರುತ್ತೆ, ನಮಗೆ ನಮ್ಮ ಭಾವನೆಗಳನ್ನ ಸಹಿತ ಹೇಳ್ಕೊಳ್ಳೋ ಸ್ವಾತಂತ್ರ್ಯ ಇಲ್ವೇ ಅಂತ ಅನಿಸ್ಕೊಳ್ಳುತ್ತೆ. ಇನ್ನೊಂದು ಪಕ್ಷ ಬರುತ್ತೆ, ಸ್ವೇಚ್ಛಾಚಾರ ಎಷ್ಟು ಹೆಚ್ಚಾಗುತ್ತೆ ಅಂದ್ರೆ ಬೀದಿ ಬೀದಿನಲ್ಲಿ ಪುಂಡ ಪೋಖರಿಗಳದ್ದೇ ಹಾವಳಿ ಅಬ್ಬರ. ನಮ್ಮೆಲ್ಲರ ನೆನಪಿನಿಂದ ಅಳಿಸಿ ಹೋಗೋ ಮುಂಚೆ ಒಂದು ಉದಾಹರಣೆ ಮೂಲಕ ಇದನ್ನ ಹೇಳೋದಾದ್ರೆ, ಕೋಲ್ಕತ್ತಾದ ಮಹಿಳಾ ಡಾಕ್ಟರ್ ಒಬ್ರು ಅವರ ಮೆಡಿಕಲ್ ಕಾಲೇಜಿನ ಸೆಮಿನಾರ್ ಹಾಲ್ ನಲ್ಲಿ ಮಲಗಿದ್ದಾಗ ಕೆಲ ಕ್ರೂರ ಮೃಗಗಳು ಬಂದು ಆಕೆಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಹೋಗ್ತಾರೆ. ಗಂಟೆಗೆ 4 ಅತ್ಯಾಚಾರ ಪ್ರಕರಣಗಳು ದಾಖಲಾಗುವ ನಮ್ಮ ದೇಶದಲ್ಲಿ ಈ ಒಂದು ಪ್ರಕರಣ ದೇಶವ್ಯಾಪಿ ಪ್ರಚಾರ ಪಡೆದುಕೊಂಡು ಈಗ ಸಿಬಿಐ ತನಿಖೆಗೆ ಒಪ್ಪಿಸಲಾಗಿದೆ. ಈ ರೀತಿಯಾಗಿ ಒಂದು ಅತ್ಯಾಚಾರ ಪ್ರಕರಣ ಪ್ರಚಾರ ಪಡಿಬೇಕು ಅಂದ್ರೆ ಅದನ್ನ ಇಲ್ಲಿ ರಾಜಕೀಯದ ಒಳಗ್ ತರಬೇಕಾಗುತ್ತೆ, ಇಲ್ಲವೇ ರಾಜಕಾರಣಿಗಳು ತಿರುಗಿ ನೋಡೋ ಹಾಗೆ ಮಾಡಬೇಕಾಗುತ್ತೆ. ಈ ಪ್ರಕರಣದಲ್ಲಿ ದೇಶದ ಮೂಲೆ ಮೂಲೆಯಲ್ಲಿ ಡಾಕ್ಟರ್ಸ್ ಎಲ್ಲರೂ ಪ್ರತಿಭಟನೆಗೆ ಇಳಿತಾರೆ. ಆರೋಗ್ಯ ಸೇವೆಯಲ್ಲಿ ಸಮಸ್ಯೆ ಅಂತ ಬಂದಾಗ ಮಾತ್ರ ಈ ಕೇಸ್ನ ತೀವ್ರತೆ ರಾಜಕಾರಣಿಗಳಿಗೆ ಗೊತ್ತಾಗಿದ್ದು, ಮತ್ತೆ ಮೀಡಿಯಾದ ಕ್ಯಾಮೆರಾಗಳು ಈ ಕಡೆ ತಿರುಗಿದ್ದು. ಇಲ್ದಿದ್ರೆ ಇದು ಸಹಿತ ನಿರ್ಲಕ್ಷ್ಯಕ್ಕೆ ಒಳಪಟ್ಟ ಲಕ್ಷಾಂತರ ಕೇಸ್ಗಳಿಗೆ ಮೂಲೆ ಗುಂಪಾಗ್ತಿತ್ತು. ಇಲ್ಲಿಯೂ ಸಹಿತ ಕೆಲ ಕಿಡಿಗೇಡಿಗಳು, ಇನ್ಕ್ಲೂಡಿಂಗ್ ಆ ಕಾಲೇಜ್ ಪ್ರಿನ್ಸಿಪಲ್, ಕೇಳಿದ್ದೇನೆಂದ್ರೆ ಸೆಮಿನಾರ್ ಹಾಲ್ ನಲ್ಲಿ ಆಕೆ ಮಲಗಿದ್ದು ಯಾಕೆ ಅಂತ. ಸ್ನೇಹಿತರೆ, ಆಕೆ ವೈದ್ಯೆ,
ಅವರಿಗೆ ಫಿಕ್ಸೆಡ್ ಡ್ಯೂಟಿ ಅವರ್ಸ್ ಇರೋದಿಲ್ಲ. ಡ್ಯೂಟಿ ಮುಗಿಸಿ ಆಯಾಸದಿಂದ ಎಲ್ಲೋ ಒಂದು ಕಡೆ ಮಲಗ್ತಾರೆ. ಆಕೆಗೆ ಆ ಸ್ವಾತಂತ್ರ್ಯ ಇಲ್ಲವೇ? ಭಾರತದಲ್ಲಿ ಇಲ್ಲ. ಆಕೆಗೆ ಆ ಸ್ವಾತಂತ್ರ್ಯ ಇಲ್ಲ. ಆದರೆ ಆಕೆಯ ರಕ್ಷಣೆ ಇಲ್ಲದ ಪರಿಸ್ಥಿತಿಯನ್ನು ತನಗೆ ಇಷ್ಟ ಬಂದಂತೆ ಬಳಸಿಕೊಳ್ಳುವ ಎಲ್ಲಾ ಸ್ವೇಚ್ಛಾಚಾರ ಅತ್ಯಾಚಾರಿ ಕ್ರಿಮಿಗೆ ಇದೆ. ಹೌದು, ಆತನಿಗೆ ಅತ್ಯಾಚಾರದ ಸ್ವೇಚ್ಛಾಚಾರ ನಮ್ಮ ದೇಶದಲ್ಲಿ ಇದೆ. ಇದೇ ಸ್ವಾತಂತ್ರ್ಯಕ್ಕೂ ಸ್ವೇಚ್ಛಾಚಾರಕ್ಕೂ ಇರುವ ವ್ಯತ್ಯಾಸ. ಸ್ವಾತಂತ್ರ್ಯಕ್ಕೆ ಇರಬೇಕಾದ ಮಿತಿ ಏನು, ಸ್ವೇಚ್ಛಾಚಾರಕ್ಕೆ ಇರಬೇಕಾದ ಅಂಕುಶಗಳೇನು, ಇದನ್ನ ನಮ್ಮ ಜನ, ನಮ್ಮ ರಾಜಕಾರಣಿಗಳು ತಿಳ್ಕೊಂಡ್ರೆ ಈ ದೇಶ ರಾಮರಾಜ್ಯ ಆಗುತ್ತೆ. ರಾಮರಾಜ್ಯ ಅಂದ್ರೆ ರಾಮನ ದೇವಸ್ಥಾನವನ್ನು ಬೀದಿ ಬೀದಿಯಲ್ಲಿ ಕಟ್ಟೋದಲ್ಲ, ರಾಮನ ಆದರ್ಶಗಳನ್ನ ನಮ್ಮ ಆಡಳಿತದಲ್ಲಿ ತರೋದು. ಸ್ವತಂತ್ರಕ್ಕೂ ಸ್ವೇಚ್ಛಾಚಾರಕ್ಕೂ ಇರುವ ವ್ಯತ್ಯಾಸಗಳನ್ನ ದಯವಿಟ್ಟು ತಿಳ್ಕೊಳ್ಳಿ. ನಿಮ್ಮ ನಿಮ್ಮ ಭಂಡ ಪುಂಡ ಪ್ರಚಂಡ ರಾಜಕೀಯ ನಾಯಕರುಗಳಿಗೆ ಸ್ವಲ್ಪ ತಿಳಿಸೋ ಪ್ರಯತ್ನ ಪಡಿ. ಜೈ ಹಿಂದ್.